ಹಾಯ್ ಕೂಟಕಾರ್ರೆ, ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಇವತ್ತು ರಜಾ ತಾನೇ? ಎಲ್ಲರಿಗೂ ಕೆಲಸ ಇದೆಯಾ? ಕೆಲ್ಸಕ್ಕೆ ಹೋಗೋರು, ಪಾರ್ಟಿಗೆ ಹೋಗೋರು, ಟ್ರಿಪ್ ಹೋಗೋರು, ಚರ್ಚ್ಗೆ ಹೋಗೋರು, ನೆಂಟ್ರ ಮನೆಗಳಿಗೆ ಹೋಗೋರು, ಅಲ್ಲ ಹೋಟೆಲ್ಗೆ ಹೋಗೋರು, ಬಾರ್ಗೆ ಹೋಗೋರು ಎಲ್ಲರೂ ಇದ್ದಾರಲ್ಲ. ನಾನಂತೂ ಇವತ್ತು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಪ್ರೇಯರ್ಗೆ ಹೋಗಲಿಲ್ಲ. ಇವತ್ತು ಕರ್ತನ ಮೇಷಿದೆ. ಕರ್ತನ ಮೇಷ ಅದು ಮಲಯಾಳಂ. ಕರ್ತನ ಭೋಜನ ಇದೆ. ಚರ್ಚಲ್ಲಿ ಕರ್ತನ ಭೋಜನ ಇದೆ. ನಾನು ಹೋಗಲಿಲ್ಲ. ಹಾಡಿಲ್ಲಿ ಕೇಳಿಸ್ತಾ ಇದೆ. ಹೊರಗಡೆ ಕೂತ್ಕೊಂಡಿದ್ದೀನಿ ನೋಡಿ. ನಾನು ಹೊರಗಡೆ ಕೂತ್ಕೊಂಡಿದ್ದೀನಿ. ತುಂಬ ಬಿಸಿಲಿದೆ. ನಾನೇ ಕಾಣಿಸ್ತಾ ಇಲ್ಲ. ಕರಗಿರೋದು ಬೇರೆ ಒಂದು ಕಾಣಿಸ್ತಾ ಇಲ್ಲ. ಕೇಳಿಸ್ತಾ ಇದೆ ನನಗೆ. ಅಯ್ಯೋ ಹೋಗಿದ್ದೆ ಚೆನ್ನಾಗಿರ್ತಿತ್ತೆ ಅಂತ ಅನ್ನಿಸ್ತಾ ಇದೆ. ಬಟ್ ಹೋಗೋಕ್ಕಾಗಲಿಲ್ಲ. ಲಕ್ಷಣವಾಗ ನಮ್ಮ ಅಜ್ಜಿನ ಕರ್ಕೊಂಬಂದು ಅಲ್ಲಿ ಕುಂಡ್ರಿಸ್ದೆ. ಅಜ್ಜಿ ಮಹಾರಾಣಿ ಥರ ಕಾಲ ಮೇಲೆ ಕಾಲ ಹಾಕ್ಕೊಂಡು ಕುತ್ಕೊಂಡಿದ್ದಾರೆ ನಮ್ಮ ಅಜ್ಜಿ. ಅಮ್ಮಚ್ಚಾಯ್ ಒರ ಹಾಯ್ ಪರ ನಾ ವಿಡಿಯೋ ಹಿಡ್ಕೊಂಡು ಹಾಯ್ ಪರ ಏಣೆ ನಾ ವಿಡಿಯೋ ಹಿಡ್ಕೊಂಡು ಒರ ಹಾಯ್ ಪರ ಹಾಯ್. ನೀವು ಹಾಯ್ ಹೇಳಿ ಫ್ರೆಂಡ್ಸ್. ನಮ್ಮ ಅಜ್ಜಿಗೆ ತಂದು ಕುಂಡ್ರಿಸ್ದೆ. ಬೇಜಾರಾಗ್ತಿತ್ತು. ತಲೆ ಬಾಚ್ಕೊಂಡೆ. ಅಲ್ಲಿ ರೋಜ ಹೂವು ಹರಡಿದ್ದಾವೆ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಅಲ್ಲಿಗೆ ಹೋಗ್ತೀನಿ ಇರ್ರಿ ಒಂದು ನಿಮಿಷ. ಅಯ್ಯೋ ನೋಡಿ ಫ್ರೆಂಡ್ಸ್, ಈ ಕಲ್ಲುಗಳ ಮೇಲೆ ನಡೆದ್ರೆ ಒಳ್ಳೇದಂತೆ. ನಾನು ಒಂದು 5-6 ಸ್ಟೆಪ್ ಹಾಕ್ತೀನಿ ಅಷ್ಟೇ, ನನ್ನಿಂದಾಗಲ್ಲ. ಅಯ್ಯೋ ದೇವರೇ, ನೋಡಿ ಫ್ರೆಂಡ್ಸ್ ಹೂಗಳು ಎಷ್ಟು ಚೆನ್ನಾಗಿ ಹರಡಿದೆ ನೋಡಿ ಫ್ರೆಂಡ್ಸ್. ಎಲ್ಲಿ ತೋರಿಸ್ತಾ ಇದ್ದೀನೋ ದೇವರೇ. ಅಯ್ಯೋ ನನಗೆ ಕಾಣಿಸ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ಹೂವು ಎಷ್ಟು ಚೆನ್ನಾಗಿ ಹರಡಿದೆ. ಈ ಕಡೆ ತಿರುಗಿಸ್ಕೊತೀನಿ ರೀ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಹೂವು ಎಷ್ಟು ಚೆನ್ನಾಗಿ ಹರಡಿದೆ. ಮುಡ್ಕೊಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ನನಗೆ ಹೂವು ಅಂದರೆ ತುಂಬ ಇಷ್ಟ. ಎಷ್ಟು ಇಷ್ಟ ಅಂದರೆ ನಮ್ಮ ಅಕ್ಕ ಹೇಳಬೇಕು ನನ್ನ ಸ್ಟೋರಿನ. ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ಬೇಲಿ ಹೂವು ಇರ್ತಾವಲ್ಲ ಫ್ರೆಂಡ್ಸ್, ಬೇಲಿ ಹೂವು ಕೂಡ ಬಿಡ್ತಿರ್ಲಿಲ್ಲಂತೆ ನಾನು. ಆ ಬೇಲಿ ಹೂವನೂ ಕಿತ್ಕೊಂಡು ಮುಡ್ಕೊತಿದ್ದಂತೆ. ಅದು ಯಾವ ಥರ, ಈ ಥರ ಒಂದು ಸ್ವಲ್ಪ ಉದ್ದ ಇತ್ತು ಫ್ರೆಂಡ್ಸ್ ನನಗೆ ಕೂದಲು ಚಿಕ್ಕ ಹುಡುಗಿ ಆಗಿದ್ದಾಗ. ಕೊನೆವರೆಗೂ ಜಡೆ ಇಲ್ಲ ಅಮ್ಮಚ್ಚಿ, ಇಲ್ಲ. ನಾಳೆ ಆಂಟಿ പോയി മേടിക്കും. വീട്ടിലെ തീർന്നു. നാളെ അമ്മച്ചിക്ക് മരുന്ന് മേടിക്കാൻ പോവല്ലേ? അമ്മച്ചിയുടെ ഗുളിക തീർന്നു. ഗുളിക മേടിക്കാൻ പോയ സമയത്ത് അങ്ങനെ ಫ್ರೂಟ್ಸು മേടിക്കും. ಇಲ್ಲಿವರೆಗೂ ಜಡೆ ಎಣ್ಕೊಂಬಿಡೋದು ಫ್ರೆಂಡ್ಸ್. ನೀವು ಯಾರ್ಯಾರು ಈ ಥರ ಮಾಡಿದ್ದೀರೋ, ಈ ಥರ ಐಡಿಯಾ ಅಲ್ಲ ಅದು ದುರಾಸೆ. ಯಾರ್ಯಾರು ಮಾಡಿದಿರೋ ಗೊತ್ತಿಲ್ಲ. ಇಲ್ಲಿವರೆಗೂ ಜಡೆ ಎಣ್ಕೊಂಬಿಡೋದು. ಈ ತುದಿಗೆ ರಿಬ್ಬನ್ನು ಸ್ಕೂಲಲ್ಲಿ ಹಿಂಗೆ ಮೇಲೆ ಕಟ್ಕೊಂಡು ಹೋಗ್ತಾರಲ್ಲ, ಆ ಥರ ರಿಬ್ಬನ್ ಕಟ್ಕೊಂಬಿಡೋದು. ಕಟ್ಕೊಂಬಿಟ್ಟು ಇಲ್ಲಿಗೆ ಸುತ್ಕೊಂಡ್ಬಿಡ್ತಿದ್ದೆ ಹೂವನ. ಯಾವುದೇ ದೇವಸ್ಥಾನದಲ್ಲಿ ಸಿಗಲಿ, ಎಣದ ಮೇಲೆ ಇರಲಿ, ಪೂಜೆ ಮಾಡಿ ನಾಗರ ಕಲ್ಲುಗಳಿಗೆಲ್ಲ ಪೂಜೆ ಮಾಡಿ ಅಲ್ಲಿ ಇಲ್ಲೆಲ್ಲ ಬಿಟ್ಬಿಟ್ಟಿರ್ತಾರಲ್ಲ, ಚೆಂಡು ಹೂವು, ಚಾಮಂತಿ ಹೂವು, ಏನು ಹೂವನ ಒಟ್ಟಿನಲ್ಲಿ ಹೂವು ನನಗೆ ಅದು ಇಂಪಾರ್ಟೆಂಟು. ಇಲ್ಲಿಗೆ ಸುತ್ಕೊಂಡ್ಬಿಡೋದು. ಸುತ್ಕೊಂಡ್ಬಿಟ್ಟು ಜಡೆನ ಹಿಂಗೆ ಎತ್ತಾಕೊಂಡ್ರೆ ಅದು ಈ ಕಡೆ ಬರಬೇಕು, ಹಿಂಗೆ ಎತ್ತಾಕೊಂಡ್ರೆ ಈ ಕಡೆ ಬರಬೇಕು. లే అమ్మే, నువ్వు యాతకు ముడుచుకుంటుంది పూలు నాకు తెలుసులేలే. ఓహో ఈవిడ స్టైల్ చేస్తుంది అమ్మ. పూలు కానీ ముడుచుకోనకుండా మల్లె పూలు మాత్రమే, కనకాంబరాలు మాత్రమే, రోజా పూలు మాత్రమే ముడుచుకొని నెక్స్ట్ లేచిండవా. ಬೇಲಿ పూలు ಕಟ್ಟಿ ಮುడుಸ್ಕೊಂಡ್ರೆ ಮಾಕೇನು ತಿಳಿದೇಮೆ ಅಂತೈತೆ ನಮ್ಮ ಅಕ್ಕ. ನಮಗೇನು ಗೊತ್ತಿಲ್ವಾ ನೀನು ಬೇಲಿ ಹೂವು ಮುಡ್ಕೊತಾ ಇದ್ದಿದ್ದು? ಈಗ ಸ್ಟೈಲ್ ಮಾಡೋಕ್ಕೆ ಎದ್ದಿದ್ದೀಯ. ರೋಜಾ ಹೂವು ಬೇಕು, ಕನಕಾಂಬರ ಬೇಕು, ಮಲ್ಲಿಗೆ ಹೂವು ಬೇಕು ಅಂತ. ಸಮಯ 12:30. ನಮ್ಮ ಅಜ್ಜಿಗೆ ಬಲೆ ಡೌಟ್ಗಳು. ನಾವು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗೆ ನಮ್ಮ ಅಜ್ಜಿಗೆಲ್ಲ ನೆನಪು ಬರ್ತಾ ಇರ್ತೈತೆ. ಪಾಪ ಅವ್ರಿಗೆ ಒಬ್ಬರೇ ಕುತ್ಕೊಂಡು ಬೋರಿಂಗು. ನನಗೆ ಇವ್ರ ಬಗ್ಗೆ ಏನು ಅಷ್ಟೊಂದು ಗೊತ್ತಿಲ್ಲ. ಅವ್ರಿಗೆ ಬೋರ್ ಇಲ್ದಂದಾಗ ಮಾತಾಡಬೇಕು ಅಂದರೆ. ನನಗೆ ಮಲಯಾಳಮೂ ಅಷ್ಟೊಂದು ಗೊತ್ತಿಲ್ಲ. ಏನೋ ಹೊಟ್ಟೆ ಪಾಡಿಗೋಸ್ಕರ ಒಂದು ಸ್ವಲ್ಪ. ನಮ್ಮ ಆಂಟಿ ಪ್ರೇಯರ್ಗೆ ಹೋಗಿ ಬಂದರು. ಕಾಣಿಸ್ತಾ ಇದ್ದಾರಾ ಫ್ರೆಂಡ್ಸ್? ನಮ್ಮ ಆಂಟಿ ಪ್ರೇಯರ್ ಮುಗಿಸ್ಕೊಂಡು ಬಂದರು. ಇನ್ನೂ വന്നില്ല. പ്രേയർ കഴിഞ്ഞോ? പാട്ട് പാടിക്കൊണ്ടിരിക്കും. ഇത്ര പെട്ടെന്ന് വന്നു. കർത്തന മേശ ഉണ്ടായിരുന്നല്ലേ? ഞാൻ പാട്ട് കേട്ടു. ഇവിടെ കുത്തിരിച്ചോണ്ടിരിക്കുവായിരുന്നു ഞങ്ങൾ. ಹೇಳ್ದನಲ್ಲ ಫ್ರೆಂಡ್ಸ್, ಇವತ್ತು ಕರ್ತನ ಭೋಜನ ಇತ್ತು. ಇನ್ನೂ ಇಲ್ಲಪ್ಪ, ನಾನು ಹಿಂಗಡೆ ಊಟನೇ ಕೂತಿರ್ತೀವಲ್ಲೇ.
ಆ ಅಜ್ಜಿಗೆ ಬೋರ್ ಆಗದಿದ್ದಂಗೆ ಇರೋದಕ್ಕೆ ನನಗೆ ಮಲಯಾಳಂ ಅಷ್ಟೊಂದು ಗೊತ್ತಿಲ್ಲ. ಇವ್ರ ಬ್ಯಾಕ್ಗ್ರೌಂಡು ಮತ್ತು ಅಕ್ಕಪಕ್ಕದ ಮನೆಯವ್ರ ಬಗ್ಗೆ ಎಲ್ಲ ಕೇಳ್ತಾರೆ ಅಜ್ಜಿ. ನನಗೇನು ಗೊತ್ತು ಫ್ರೆಂಡ್ಸ್, ನಾನು ಹೊಸ್ದಾಗಿ ಬಂದಿದ್ದೀನಿ. ಅದು ರೂಮ್ ಬಿಟ್ಟರೆ ಬೇರೆ ಕಡೆ ಓಡಾಡೋದೇ ಇಲ್ಲ. ಒಂದೇ ಒಂದು ಸತಿ ಹೋಗಿದ್ದೀನಿ ಪ್ರೇಯರ್ಗೆ. ಮತ್ತು ಅಜ್ಜಿನ ಆಸ್ಪತ್ರೆಗೆ ಕರ್ಕೊಂಡೋಗೋಕ್ಕೆ ಅಂತ ಒಂದಿನ ಹೋಗಿದ್ದೆ. ಎಂದೋ ಇಪ್ಪ ಎಡ್ತದೆ ಅವಳು ಅಮ್ಮಚ್ಚಿನೇ 12 മണിക്ക് 12 കാലിൽ അമ്മച്ചൻ ഇങ്ങോട്ട് കൊണ്ടുവന്നതാ. 15 മിനിറ്റായി. ഒരട്ടെ നോക്കട്ടെ, നടക്കാനുണ്ടല്ലോ അമ്മച്ചി. അത് നല്ലതല്ലേ അമ്മച്ചി, നടക്കാനുള്ളത് നോക്കിയാൽ എല്ലാവരും എത്ര സന്തോഷിക്കും. എല്ലാം ഉള്ളിൽ പോകാനാ, അമ്മച്ചിനെ കൊണ്ടുപോകാനാ, ഉള്ളിലേക്ക് കടക്കാനാ. അതുകൊണ്ട് ഞാൻ പറഞ്ഞു ഇപ്പം അമ്മച്ചിനെ കൊണ്ടുവന്നതേ ഉള്ളൂ, 15 മിനിറ്റ് ആയതേ ഉള്ളൂ, കുറച്ച് നേരം കൂടെ ഇരിക്കട്ടെ അമ്മച്ചി പറഞ്ഞു ഞാൻ. പോണോ? ಮತ್ತು ನಮ್ಮ ಜೆಸ್ಸಿ ಆಂಟಿ ಬಂದರು, ಕಾಣಿಸ್ತಾ ಇದ್ದಾರೆ ಫ್ರೆಂಡ್ಸ್. ಅವರೇ ಈ ಹಾಡುಗಳೆಲ್ಲ ಆಡ್ತಾ ಇರ್ತಾರೆ, ನನಗೆ ಹೆಲ್ಪ್ ಮಾಡ್ತಾರೆ. ಹಾಡು ಸಾಂಗ್ ಎಲ್ಲ ಆಡಿ ನನಗೆ ಸೆಂಡ್ ಮಾಡ್ತಾರೆ, ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಹೇಳಿ ಫ್ರೆಂಡ್ಸ್ ಎಲ್ಲರಿಗೂ. ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಹಾಯ್ ಹೇಳಿ ഫ്രണ്ട്. ഹായ് പറ ആൻറ്റി. ഹായ്. എൻ്റെ പാട്ട് കേട്ടിട്ടു എല്ലാവരും ആശീർവദിക്കണേ. അങ്ങനെ പറഞ്ഞേ. എൻ്റെ പാട്ട് കേട്ട് എല്ലാവരും ദൈവം അനുഗ്രഹിക്കട്ടെ, ജയത്തോടെ നടത്തട്ടെ. ಸ್ತೋತ್ರ. ಥ್ಯಾಂಕ್ ಯು. ನೋಡ್ದ ಫ್ರೆಂಡ್ಸ್, ಅವ್ರು ಆಶೀರ್ವಾದ ಮಾಡಿದ್ರು ನಿಮಗೆ. ನೀವೆಲ್ಲ ದೇವ್ರ ಆಶೀರ್ವಾದ ಪಡ್ಕೊಳ್ರಿ. ಇನ್ನು ಮಾತಾಡೋಕ್ಕಾಗಲ್ಲ ಫ್ರೆಂಡ್ಸ್, ಸಾರಿ. ಸ್ವಲ್ಪ ಹೊತ್ತಿನ ಮಾತುಗಳು ಕತೆಗಳಲ್ಲೇ ಇರ್ತದೆ. ಇನ್ನು ಡಿಸ್ಕಷನ್ನು ಮಾತಾಡ್ತಾ ಇದ್ದಾರೆ ನೋಡಿ. ಅವ್ರು ಮಾತಾಡ್ತಾ ಇರ್ತಾರೆ. ನಾನು ವಿಡಿಯೋ ಮಾಡೋದು ಕಷ್ಟನೇ. ನೆಮ್ಮದಿಯಾಗಿ ವಿಡಿಯೋ ಮಾಡೋಣ ಅಂತಂದರೆ ಯಾವಾಗೂ 1 ಗಂಟೆಗೆ ಬರ್ತಾಯಿದ್ರು ಪ್ರೇಯರ್ ಮುಗಿಸ್ಕೊಂಡು. ಇವಾಗ ಸ್ವಲ್ಪ ಬೇಗನೆ ಬಂದಿದ್ದಾರೆ. ಅವ್ರು ಬಂದಿದ್ದು ಒಳ್ಳೆಯದೇ ಆಯಿತು, ನನಗೂ ಟೈಮ್ ಪಾಸ್ ಆಗುತ್ತೆ. ಆದರೆ ನನಗೆ ಅವ್ರು ಇಲ್ಲ ಅಂದಿದ್ರೆ ಹೋಗಿ ಕಿತ್ಕೊಂಡ್ಬಿಡ್ತಿದ್ದೆ. ಏನು ಮಾಡೋದು. ನೆಕ್ಸ್ಟ್ ಟೈಮ್. ನನಗೆ ಹೂವು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನಿಮ್ಗೆ ಯಾರ್ಯಾರಿಗೂ ಹೂವು ಅಂದರೆ ಇಷ್ಟ? ಎಲ್ಲರೂ ಹೆಣ್ಮಕ್ಳಿಗಂದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಇರ್ತೈತೆ. ನಮ್ಮ ಅತ್ತಿಗೆ ಒಬ್ರು ಇದ್ದಾರೆ, ವರ್ಷಕ್ಕೆ ಒಂದೇ ಸತಿನೇ ಹೂವು ಮಾಡ್ಕೊಳೋದು. ಅದು ಯಾವಾಗ ಓಟ್ ಹಾಕೋಕೆ ಹೋಗ್ತಿದ್ರು, ಅದು 5 ವರ್ಷಕ್ಕೊಂದು ಸತಿ ಯಾವಾಗ ಮುಡ್ಕೊತಾರೆ. ಇಲ್ಲ ಯುಗಾದಿ ಹಬ್ಬಕ್ಕೆ ಎಲ್ಲ ಹಬ್ಬ ಎಲ್ಲ ಮುಗಿದಾದ್ಮೇಲೆ ರಾತ್ರಿಗೆ ಸ್ನಾನ ಮಾಡಿ ಆವಾಗ ಅಮ್ಮ ಹೂವು ಮುಡ್ಕೊತಾಳೆ. ജടി ഉദ്ദ കൂദലുദ്ദ. കൂടുതലും വിളിച്ചോന്നറിയാം ഞാൻ. 1000 വിളി വരെ കേട്ടു. ഒരു ചക്കോ? ഒറ്റ ചക്ക വലിയൊക്കെ വരിക്കെന്ന് തോന്നുന്നു. അവരുടെ പ്ലാവ്. പിന്നെ വിളിക്കാൻ പോവുക ചക്കയ്ക്ക്. ഇവിടെ ചക്ക ഉണ്ടാവുന്നുണ്ടല്ലോ. അത് ചക്ക ഉള്ളത് കൊണ്ടല്ല, അത് ചർച്ചിക്ക് വേണ്ടിയല്ലേ. അത് ആദ്യമായിട്ട് കൊണ്ടുവന്നെയാണ്. പിന്നെ താഴ്ത്തടങ്കാരാണ്ട ಯಾರೆಲ್ಲ ಆಯ್ಕೊಟ್ಟೆ. ಅದು ಚರ್ಚ್ಗೆ ಹೋಗೋನಲ್ಲ ಪೈಸಾ ಅಲ್ಲೇ. ಸರಿ ಫ್ರೆಂಡ್ಸ್, ಇನ್ನೇನು ಮಾಡೋಕ್ಕಾಗುತ್ತೆ. ನಾಳೆ ಅಯ್ಯೋ ಇನ್ನೊಂದು ವಿಷಯ ಏನು ಗೊತ್ತಾ, ನನ್ನ ಮಗಳು ಮಮ್ಮಿ ಲೈವ್ ವಿಡಿಯೋ ಮಾಡಿರಿ ಮಮ್ಮಿ, ಲೈವ್ ವಿಡಿಯೋ ಮಾಡಿರಿ ಮಮ್ಮಿ ಅಂತ ಇದ್ದಾಳೆ. ಅದು ಯಾವಾಗ ಮಾಡಬೇಕು ನನಗೆ ಗೊತ್ತಿಲ್ಲ, ಅದು ಹೆಂಗೆ ಮಾಡಬೇಕು ಗೊತ್ತಿಲ್ಲ. ಬಟ್ ನಾನು ಲೈವ್ ವಿಡಿಯೋ ಮಾಡಿದಾಗ ನಿಮ್ಮೆಲ್ಲರ ಸಪೋರ್ಟ್ ಅಂತೂ ಬೇಕು ಫ್ರೆಂಡ್ಸ್ ನನಗೆ. ಓಕೆ, ಬಾಯ್ ಬಾಯ್. ಎಲ್ಲರೂ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಸ್ವಲ್ಪ ರೆಸ್ಟ್ ಮಾಡಿ. ಯಾವುದೋ ಗಾಡಿ ಬತ್ತು, ಯಾವುದನ್ನಾಗಲಿ ನಂಗೆ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ಏನು ಮಾಡೋದು, ಲೈವ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಮಾಡ್ತೀನಿ ನಾವು ಟೈಮಿಂಗ್ಸ್ ನಿಮಗೆಲ್ಲ ಯಾವಾಗ ಫ್ರೀ ಇರುತ್ತೆ ನನಗೆ ಗೊತ್ತಿಲ್ಲ. ಒಂದೊಂದು ಕಮೆಂಟಲ್ಲಿ ಹೇಳಿದ್ರೆ ಇಂಥ ಟೈಮ್ಗೆ ಲೈವ್ ಮಾಡಿರಿ ಅಂತ ಹೇಳಿದ್ರೆ ಖಂಡಿತ ನಾನು ಆ ಟೈಮ್ಗೆ ಲೈವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮನ್ನೆಲ್ಲ ಮಾತಾಡಿಸ್ತೀನಿ ಲೈವಲ್ಲಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವ್ರು ನಿಮ್ಮನ್ನೆಲ್ಲರನ್ನೂ ಆಶೀರ್ವಾದ ಮಾಡಿಸ್ಲಿ. ಬಾಯ್ ಬಾಯ್. ಲವ್ ಯು ಆಲ್.